ಕೆಪಿಎಸ್ಸಿ ಇತಿಹಾಸದಲ್ಲಿ ಫಾರ್ ದ ಫಸ್ಟ್ ಟೈಮ್ ಇಡಿ ಎಂಟ್ರಿ ಕೊಟ್ಟಿದೆ. ಕೆಪಿಎಸ್ಸಿ ಮೇಲೆ ಸಾಕಷ್ಟು ದಿನಗಳಿಂದ ಆರೋಪಗಳಿತ್ತು. ಇವತ್ತು ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ. 8 ಜಿಲ್ಲೆ 21 ಕಡೆ 14 ಗಂಟೆಗಳಿಗೂ ಹೆಚ್ಚು ಕಾಲ ಶೋಧ ನಡೆಸಿದ್ರು. ಯಾರನ್ನೆಲ್ಲ ವಿಚಾರಣೆ ಮಾಡಲಾಯಿತು? ದಾಳಿ ವೇಳೆ ಸಿಕ್ಕ ದಾಖಲೆಗಳು ಏನಿದು? ಇಡಿ ದಾಳಿ ಬಗ್ಗೆ ವಿದ್ಯಾರ್ಥಿಗಳು, ಹೋರಾಟಗಾರರು ಏನ್ ಹೇಳಿದ್ರು? ರಾಜಕಾರಣಿಗಳು ಏನಂದ್ರು? ಶಿವಶಂಕರಪ್ಪ ಸಾಹುಕಾರ್ ಅರೆಸ್ಟ್ ಆಗ್ತಾರಾ? ಇದೆಲ್ಲದರ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕೆಪಿಎಸ್ಸಿಯ ವಿರುದ್ಧವಾಗಿ ಸಾಕಷ್ಟು ಸಾಲು ಆರೋಪಗಳು ಕೇಳಿಬಂದಿತ್ತು. ಆದರೆ ಯಾವುದೇ ರೀತಿಯಂತಹ ಪ್ರಯೋಜನ ಆಗ್ತಾ ಇರಲಿಲ್ಲ. ಅದೆಲ್ಲದಕ್ಕೂ ಪುಲಿಸ್ ಸ್ಟಾಪ್ ಇಡುವಂಥ ನಿಟ್ಟಿನಲ್ಲಿ ಇವತ್ತು ಇಡಿ ಅಧಿಕಾರಿಗಳ ದಾಳಿಯಾಗಿದೆ. 8 ಜಿಲ್ಲೆಗಳಲ್ಲಿ ಒಟ್ಟು 21 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರಿನ 13 ಕಡೆಗಳಲ್ಲಿ ಇವತ್ತು ದಾಳಿ ನಡೆಸಿ ಪರಿಶೀಲನಾ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರ ಮನೆ, ಪುತ್ರಿಯ ನಿವಾಸದ ಮೇಲೆಯೂ ಕೂಡ ಅಷ್ಟೇ ಇಡಿ ಅಧಿಕಾರಿಗಳ ದಾಳಿ ನಡೆದಿದೆ. ಹಾಗಾದರೆ ಇವತ್ತಿನ ದಾಳಿ ಹೇಗಿತ್ತು ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿ ಕೊಡ್ತೀವಿ ನೋಡಿ. ಇವತ್ತು ಬೆಳ್ಳಂಬೆಳಗ್ಗೆ 6 ಗಂಟೆ ಸುಮಾರಿಗೆ 8 ಜಿಲ್ಲೆಗಳು ಸೇರಿದಂತೆ ಒಟ್ಟು 21 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕೆಪಿಎಸ್ಸಿಯಲ್ಲಿ ಹಿಂದೆ ಚೇರ್ಮನ್ ಆಗಿದ್ದಂತಹ ಶಿವಶಂಕರಪ್ಪ ಸಾಹುಕಾರ್ ಅವರ ಮನೆ ಮೇಲೆಯೂ ಕೂಡ ಅಷ್ಟೇ ದಾಳಿ ಮಾಡ್ತಾರೆ. ಬೆಂಗಳೂರಿನ ತಮ್ಮ ಪುತ್ರಿಯ ನಿವಾಸದ ಮೇಲೆಯೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಜೊತೆಗೆ ಶಿವಶಂಕರಪ್ಪಗೆ ಸಂಬಂಧಪಟ್ಟಂತಹ ಕಲಬುರ್ಗಿಯ ನಿವಾಸದ ಮೇಲೆಯೂ ಕೂಡ ಅಷ್ಟೇ ಇವತ್ತು ದಾಳಿ ಮಾಡಿದರೆ, ಬೆಂಗಳೂರಿನ ಚಂದ್ರ ಲೇಔಟ್ ಮತ್ತು ಹೊಸಕೇರಹಳ್ಳಿಯಲ್ಲಿರುವಂತಹ ನಿವಾಸದ ಮೇಲೆಯೂ ಕೂಡ ಅಷ್ಟೇ ಇವತ್ತು ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ಇದರ ಜೊತೆಗೆ ಕೆಪಿಎಸ್ಸಿಯಲ್ಲಿ ಮೆಂಬರ್ ಆಗಿದ್ದಂತಹ ಶಾಂತಾ ಹೊಸಮನಿ ಅವರ ನಿವಾಸದ ಮೇಲೆಯೂ ಕೂಡ ಅಷ್ಟೇ ಇವತ್ತು ಇಡಿ ಅಧಿಕಾರಿಗಳ ದಾಳಿಯಾಗಿದೆ. ಇದರ ಜೊತೆಗೆ ಒಂದಷ್ಟು ಜನ ಮಧ್ಯವರ್ತಿಗಳು, ಒಬ್ಬೊಬ್ಬ ಮಧ್ಯವರ್ತಿಯೂ ಕೂಡ ಅಷ್ಟೇ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ 70 ರಿಂದ 80 ಲಕ್ಷ ಹಣವನ್ನ ಸಂಗ್ರಹ ಮಾಡಿರುವಂತದ್ರ ಬಗ್ಗೆ ಕೂಡ ಇಡಿ ಅಧಿಕಾರಿಗಳಿಗೆ ಒಂದು ಮಾಹಿತಿ ಇತ್ತು. ಆ ಮಾಹಿತಿಯ ಅನ್ವಯವಾಗಿ ಇವತ್ತು ಇಡಿ ಅಧಿಕಾರಿಗಳು ಮಧ್ಯವರ್ತಿಗಳ ಮನೆ ಮೇಲೆಯೂ ಕೂಡ ಅಷ್ಟೇ ಇವತ್ತು ದಾಳಿಯನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಅಷ್ಟೇ ಬೆಂಗಳೂರು ಸೇರಿದಂತೆ ಹಾಸನ, ಚಿತ್ರದುರ್ಗ, ದಾವಣಗೆರೆ, ರಾಯಚೂರು, ಕಾರವಾರ, ಕಲಬುರ್ಗಿ, ಬೆಳಗಾಂನಲ್ಲಿ ಇವತ್ತು ದಾಳಿ ಅನ್ನುವಂಥದ್ದನ್ನ ಇಡಿ ಅವರು ಮಾಡಿದ್ದಾರೆ. ಇದರ ಜೊತೆಗೆ ಅಹಮದಾಬಾದ್ನಲ್ಲೂ ಕೂಡ ಅಷ್ಟೇ ಇಡಿ ಅಧಿಕಾರಿಗಳ ದಾಳಿಯನ್ನ ಮಾಡಿದ್ದು ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ ಹಿಂದೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಆ ಕೇಸ್ನ ಅನ್ವಯವಾಗಿ ಈ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ದೊಡ್ಡ ಮಟ್ಟದ ಒಂದು ಹಗರಣ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿ ಇತ್ತು. ಇವರು ಯಾವ ರೀತಿಯಾಗಿ ಹಗರಣವನ್ನ ಮಾಡ್ತಿದ್ರು ಅಂತಂದ್ರೆ, ಈ ಮಿಡ್ಲ್ ಮ್ಯಾನ್ಗಳನ್ನ ಇಟ್ಕೊಂಡು ಹಣವನ್ನ ಸಂಗ್ರಹ ಮಾಡುವಂಥದ್ದು ಅಥವಾ ಪೇಪರ್ನ ಲೀಕ್ ಮಾಡುವಂಥದ್ದು, OMR ಶೀಟ್ಗಳನ್ನ ತಿದ್ದುವಂಥದ್ದು, ಈ ರೀತಿಯಾಗಿ ಕೆಪಿಎಸ್ಸಿಯಲ್ಲಿ ಯಾವುದೇ ನೇಮಕಾತಿ ಬಂದರೂ ಕೂಡ ಅಷ್ಟೇ ಈ ಹಗರಣ ಅನ್ನುವಂಥದ್ದು ಆಗ್ತಾ ಇತ್ತು, ಭ್ರಷ್ಟಾಚಾರ ಅನ್ನುವಂಥದ್ದು ನಡೀತಾ ಇತ್ತು ಅನ್ನುವಂಥದ್ರ ಬಗ್ಗೆ ಇಡಿ ಅಧಿಕಾರಿಗಳ ದಾಳಿಯ ವೇಳೆಯಲ್ಲಿ ಗೊತ್ತಾಗಿದೆ. ಇನ್ನು ಪ್ರಮುಖವಾಗಿ ಏನು ಅಂತಂದ್ರೆ, ಈ ವಿಜಯಲಕ್ಷ್ಮಿ ಕೊಬಳಾಕರ್ ನಿವಾಸದ ಮೇಲೆ, ಅಂದ್ರೆ ಕಲಬುರಗಿಯಲ್ಲಿರುವಂಥ ವಿಜಯಲಕ್ಷ್ಮಿ ಕೊಬಳಾಕರ್ ನಿವಾಸದ ಮೇಲೆ ದಾಳಿ ಮಾಡಿದಂಥ ವೇಳೆಯಲ್ಲಿ ಆಕೆ ತನ್ನ ಸಹೋದರಿ ಮಮತಾಗೆ ಪಶು ವೈದ್ಯಕೀಯ ಹುದ್ದೆ ಕೊಡಿಸೋದಾಗಿ ಡೀಲ್ ಮಾಡಿರುವಂಥದ್ದು ಕೂಡ ಅಷ್ಟೇ ಇಡಿ ಅಧಿಕಾರಿಗಳ ದಾಳಿ ವೇಳೆಯಲ್ಲಿ ಗೊತ್ತಾಗಿದೆ. ಜೊತೆಗೆ ಇದನ್ನ ಹುದ್ದೆ ಬೇಕು ಅಂತಂದ್ರೆ ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ ಅಷ್ಟೇ ಇವರು ಲಂಚದ ರೂಪದಲ್ಲಿ ಈ ಒಂದು ಶಿವಶಂಕರಪ್ಪಗೆ ನೀಡಿರುವಂಥದ್ರ ಬಗ್ಗೆ ಕೂಡ ಅಷ್ಟೇ ಇಡಿ ಅಧಿಕಾರಿಗಳ ದಾಳಿ ವೇಳೆಯಲ್ಲಿ ಗೊತ್ತಾಗಿದೆ. ಇನ್ನು ಶಿವಶಂಕರಪ್ಪ ಸಾಹುಕಾರನ್ನು ಕೂಡ ಅಷ್ಟೇ ತನ್ನ ಮಗಳ ಮನೆಯಲ್ಲಿದ್ರು. ಆ ಮಗಳ ಮನೆಯಲ್ಲಿದ್ದಂಥ ಶಿವಶಂಕರಪ್ಪ ಸಾಹುಕಾರನ್ನು ಕೂಡ ಇಡಿ ಅಧಿಕಾರಿಗಳು ಪ್ರಶ್ನೆಗಳನ್ನ ಕೇಳಿದರೆ, ಏನೆಲ್ಲ ದಾಖಲಾತಿಗಳು ಇಡಿ ಬಳಿ ಇತ್ತಲ್ಲ ಅದನ್ನ ಮುಂದೆ ಇಟ್ಕೊಂಡು ಪ್ರಶ್ನೆಗಳನ್ನ ಕೇಳಿದರೆ, ಕೆಲವೊಂದಷ್ಟು ಆಡಿಯೋ ಕ್ಲಿಪ್ಸ್ ಆಗಿರ್ಬೋದು, OMR ಶೀಟ್ ತಿದ್ದುಪಡಿ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಮುಂದೆ ಇಟ್ಕೊಂಡು ಇವತ್ತು ಶಿವಶಂಕರಪ್ಪ ಸಾಹುಕಾರ್ಗೆ ಇಡಿ ಅಧಿಕಾರಿಗಳು ಡ್ರಿಲ್ ನಡೆಸಿದ್ದಾರೆ. ನಾವು ಹೇಳೋದಿಷ್ಟೇ, ವಿದ್ಯಾರ್ಥಿಗಳಿದಾರಲ್ಲ ಅವ್ರ ಶಕ್ತಿ ನೀವು ಯಾವತ್ತೂ ನೀವು ಎದುರಾಕೊಳ್ಳಕ್ಕೆ ಹೋಗ್ಬೇಡಿ. ಸೊ ಇಲ್ಲಿ ಕೆಪಿಎಸ್ಸಿ ಇರ್ಲಿ, ಕೆ ಇರ್ಲಿ, ಎಲ್ಲ ಒಂದು ಪಾರದರ್ಶಕವಾಗಿ ನಡೀಬೇಕು. ಇಲ್ಲಿ 5-6 ವರ್ಷ ಕಷ್ಟಪಟ್ಟು ಓದ್ತಾ ಇರ್ತಾರೆ, ಒಂದು KS ಇಂದ ಹಿಡಿದು ಸೊ ಮತ್ತೆ FDA, SDA, PWD ಎಲ್ಲ ಹಗರಣ ಆಗಿದೆ ಮೇಡಮ್. 2000 ನಮ್ಮೊಂದು ಆಗ್ರಹ ಏನಂದ್ರೆ 2020ರಿಂದ 5 ವರ್ಷಗಳಿಂದ ಲಾಸ್ಟ್ 5 ಇಯರ್ಸ್ ಏನಿದೆ ರಿಕ್ರೂಟ್ಮೆಂಟ್ ಏನಾಗಿದೆಯೋ ಅದೆಲ್ಲ ಎಂಟೈರ್ ಕರಪ್ಷನ್ ಆಗಿದೆ. 50% ಕರಪ್ಷನ್ ಆಗಿದೆ. ಇವತ್ತು ಕೆಪಿಎಸ್ಸಿ ಕಚೇರಿಯ ಮೇಲೆಯೂ ಕೂಡ ಇಡಿ ಅಧಿಕಾರಿಗಳ ದಾಳಿಯಾಗಿದೆ. ಇದಕ್ಕೂ ಮುಂಚೆ ಅದೇ ಕೆಪಿಎಸ್ಸಿ ಕಚೇರಿಯ ಮುಂದೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ರು. ವಿದ್ಯಾರ್ಥಿಗಳಿಗೆ ಹಲವು ಸಂಘಟನೆಗಳು ಕೂಡ ಅಷ್ಟೇ ಸಹಕಾರವನ್ನು ಕೊಟ್ಟಿತ್ತು. ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಂಸ. ಗೌರ್ಮೆಂಟ್ನವ್ರು ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ, ಏನು ಕ್ರಮ ಅವ್ರ ಮೇಲೆ ಏನು ಕ್ರಮನೂ ಜರುಗಿಸ್ತಾ ಇಲ್ಲ. ಈಗ ಸೆಂಟ್ರಲ್ ನಮ್ಮ ಬೇಡಿಕೆ ಏನಿದೆ,
ಈ KPSC ಆಗಿರೋ 2020ರಿಂದ ಎಂಟಿಲ್ ಇಲ್ಲಿವರೆಗೂ ಯಾವ್ಯಾವ ನೋಟಿಫಿಕೇಶನ್ ಯಾವ್ಯಾವ ಆರ್ಡರ್ ಕಾಪಿ ಕೊಟ್ಟಿದ್ದೀರೋ ಸೊ ಅದರ ಟ್ರಾನ್ಸ್ಪರಿಟಿ CBI ಇಂದ ತನಿಖೆ ಮಾಡಿಸಿ ನಮಗೆ. ಈಗೇನ್ ಜಾರ್ಖಂಡ್ ಅಲ್ಲಿ ಸೇಮ್ ಈಗ ನೆನ್ನೆ ಕೂಡ ಜಾರ್ಖಂಡ್ ಅಲ್ಲಿ ತೀರ್ಪು ಗವರ್ಮೆಂಟ್ ಡಿಸಿಷನ್ ತಗೊಂಡಿದೆ 2014 ಇಂದ ಹಿಡಿದು ಅಂಟಿಲ್ ಇಲ್ಲಿವರೆಗೂ ಏನೇನಾಗಿದೆ ಸೊ ಅದನ್ನೆಲ್ಲ ಕೊಲಾಪ್ಸ್ ಮಾಡಿ ನಾವು CBIಗೆ ಎಂಕ್ವೈರಿ ಕೊಡ್ತಾ ಇದೀವಿ. ಇವ್ರು ಯಾಕೆ ಕೊಡಕ್ ಆಗ್ತಿಲ್ಲ? ಯಾವುದೇ ರೀತಿ ನಂಬಿಕೆ ಇಲ್ಲ KPSC ಮೇಲೆ. ಅದು ಒಂದು ಸಂಪೂರ್ಣವಾಗಿ PDO ಏನ್ ನಡೀತದೆ ಲಾಸ್ಟ್ 5 ಇಯರ್ಸ್ ತುಂಬಾ ಗೊತ್ತಾದೇ ಆಗುತ್ತೆ. ಕೆಲವೊಂದು ಅಲ್ಲಿ ಇಲ್ಲಿ ಏನ್ ಬಂದಿದ್ದಾರೆ ವ್ಯಕ್ತಿಗಳು ಅವರಿಬ್ಬರನ್ನು ಮ್ಯಾಚ್ ಮಾಡಿದ್ರೆ ಇವನಲ್ಲಿ ಏನಿದೆ ಯಾಕೆ ಅಲ್ಲಿ KAದಲ್ಲಿ ಯಾಕೆ ಆಗಿಲ್ಲ KPSC ಯಾಕೆ ಆಗಿದೆ ಅನ್ನೋದು 4 ಮಂದಿ ಹಿಡ್ಕೊಂಡ್ರೆ ಎಲ್ಲ ಸಿಗುತ್ತೆ. ತುಂಬಾ ಸಮಸ್ಯೆಗಳು ಕಣ್ಣಿಗೆ ಕಂಡ್ರು ಕೂಡ ಸುಮ್ಮನೆ ಮೇಲೇನೆ ಹೇಳ್ತಾರೆ ಆ ತರ ಈ ತರ ನಂದು ಗೊತ್ತಾಗಬಾರ್ದು ನಿಂದು ಗೊತ್ತಾಗಬಾರ್ದು ಅಂತ ಹೇಳಿ. ಒಂದು 4-5 ಇಯರ್ ಬ್ಯಾಕ್ ತಗೊಂಡು ಸರ್ಚ್ ಮಾಡಿದ್ರೆ ಎಲ್ಲ ಸಿಗ್ತಾರೆ ಅಂತ ನಂಬಿಕೆ ಬರಬೇಕು ನಮಗೆ. ಜುಲೈ 28ನೇ ತಾರೀಕು ನಾವು ಏನ್ ಪ್ರತಿಭಟನೆ ಮಾಡಿದ್ವಿ CBI ತನಿಖೆ ಕೊಡ್ಬೇಕಂತ ಹೇಳ್ಬಿಟ್ಟು CBI ತನಿಖೆ ಕೊಡೋದಿನ ನಾವು KPSC ಅಷ್ಟು CBI ತನಿಖೆ ಕೊಡ್ಬೇಕಂತ ಹೇಳಿದ್ವಿ. ಜುಲೈ 28ನೇ ತಾರೀಕು ನಾವು EDO ಆಫೀಸರ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ KPSC ಚೇರ್ಮನ್ ಮೆಂಬರ್ಸ್ ಎಲ್ಲಾರ ಮೇಲೂ. ಅದನ್ನ ಇವತ್ತು ಸುಮಾರು 21 ಕಡೆ ಅದು ಏನೋ ED ರೈಡ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರನ್ನ ಅಷ್ಟು ಜನ ಜೈಲಿಗೆ ಕಳಿಸಿ ಇವತ್ತು KPSC ಕಚೇರಿಯ ಮೇಲೆಯೂ ಕೂಡ ಇಡಿ ಅಧಿಕಾರಿಗಳ ದಾಳಿಯಾಗಿದೆ. ಇದಕ್ಕೂ ಮುಂಚೆ ಅದೇ KPSC ಕಚೇರಿಯ ಮುಂದೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ರು. ವಿದ್ಯಾರ್ಥಿಗಳಿಗೆ ಹಲವು ಸಂಘಟನೆಗಳು ಕೂಡ ಅಷ್ಟೇ ಸಹಕಾರವನ್ನು ಕೊಟ್ಟಿತ್ತು. ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಂಸ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಿದ್ದಂತೆಯೇ ವಿದ್ಯಾರ್ಥಿಗಳು ಹಾಗೂ ಅನೇಕ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಹೋರಾಟವನ್ನ ಮಾಡ್ತವೆ. ಇದರ ಬೆನ್ನಲ್ಲೇನೆ ಇವತ್ತು ಇಡಿ ದಾಳಿ ಮಾಡಿರುವಂತಹದ್ರ ಬಗ್ಗೆ ವಿದ್ಯಾರ್ಥಿಗಳು ಮತ್ತೆ ಹೋರಾಟಗಾರರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಪಶುಸಂಗೋಪನಾ ಇಲಾಖೆಯ ವೈದ್ಯಾಧಿಕಾರಿಗಳ ಹುದ್ದೆಯ ನೇಮಕಾತಿಗೆ ಹಣದ ಬೇಡಿಕೆ ಇಟ್ಟಿದ್ದಾರೆ ಎಂದು ಆರೋಪ ಮಾಡಲಾಗಿತ್ತು. ಮಧ್ಯವರ್ತಿಗಳ ಮೂಲಕ ಹಣವನ್ನು ಪಡೆಯಲಾಗುತ್ತಿದ್ದು ನೇಮಕಾತಿಯಲ್ಲಿ ಅಕ್ರಮ ಆಗ್ತಿದೆ ಎಂದು ಆರೋಪಿಸಿದ್ರು. ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷ ಕಾಂತಕುಮಾರ್ ಮಧ್ಯವರ್ತಿಯ ಜೊತೆ ನಡೆಸಿರೋ ಮಾತುಕತೆಯ ವಿಡಿಯೋ ಕೂಡ ವೈರಲ್ ಆಗಿತ್ತು. ಈ ಹಗರಣದ ಬಗ್ಗೆ ಪಶು ವೈದ್ಯಾಧಿಕಾರಿಗಳು ಹಾಗೂ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಹೋರಾಟವನ್ನ ನಡೆಸಿದ್ದರು. ಪ್ರಕರಣವನ್ನು ಸಿಐಡಿ ಬದಲು ಸಿಬಿಐಗೆ ನೀಡಬೇಕು, ಸಿಐಡಿಯಲ್ಲಿ ತನಿಖೆ ಸರಿಯಾಗಿ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲ ಅನ್ನೋ ಒತ್ತಾಯ ಮಾಡಿದ್ರು. ಇದೀಗ ಇಡಿ ಅಧಿಕಾರಿಗಳು ಕೆಪಿಎಸ್ಸಿ ಕಚೇರಿ ಮೇಲೆ ದಾಳಿ ನಡೆಸಿದ್ದು ಹೋರಾಟಗಾರರು ಹಾಗೂ ವಿದ್ಯಾರ್ಥಿಗಳು ಇದನ್ನು ಸ್ವಾಗತಿಸಿದ್ದಾರೆ. ಜೊತೆಗೆ ಸಿಐಡಿಗೆ ಪ್ರಕರಣವನ್ನು ವರ್ಗಾಯಿಸುವವರೆಗೂ ಹೋರಾಟ ಮುಂದುವರೆಯಲಿದೆ ಅಂತಿದ್ದಾರೆ. ಇಡಿಯಲ್ಲಿ ಒಂದು ಪಾರದರ್ಶಕ ತನಿಖೆ ಆಗುತ್ತೆ. ತನಿಖೆಯಾಗಿ ಅದು ಪಾರದರ್ಶಕವಾಗಿ ಯಾರು ತಪ್ಪಿತಸ್ಥರಿದ್ದಾರೆ, ಕೆಪಿಎಸ್ಸಿಯಲ್ಲಿ ಆಗ್ತಿರೋ ಒಂದು ಓವರ್ ಆಲ್ ಏನು ಅಕ್ರಮ ಆಗ್ತಾ ಇದೆ ಪ್ರತಿಯೊಂದು ಆಚೆ ಬರಬೇಕು. ಕೆಪಿಎಸ್ಸಿ ಓವರ್ ಆಲ್ ರಿಫಾರ್ಮ್ ಮಾಡಬೇಕು. ಇದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇವತ್ತು ಇಡಿ ಮಾಡಿರೋ ದಾಳಿಯನ್ನು ಅಭಿನಂದಿಸುತ್ತೆ. ಇಡಿ ಅವರು ಸಹ ಒಂದು ಏನು ಅಲ್ಲಿನ ಅಂದ್ರೆ ಅಲ್ಲಿನ ಒಂದು ಎಕ್ಸ್ ಡೈರೆಕ್ಟರ್ ಅಂತಹ ಶಿವಶಂಕರಪ್ಪ ಅವ್ರನ್ನ ಅದೇ ರೀತಿಯಾಗಿ ಒಂದು ಕೆಪಿಎಸ್ಸಿಯ ಒಂದು ಕಚೇರಿಯನ್ನು ಸಹ ಇಡಿ ರೈಡ್ ಮಾಡುವಂತ ಕೆಲಸ ಮಾಡಿದೆ. ಇದನ್ನು ಎಬಿವಿಪಿ ಸ್ವಾಗತಿಸುತ್ತದೆ ಕೂಡ, ಅಭಿನಂದನೆಯನ್ನು ಸಲ್ಲಿಸುತ್ತದೆ ಕೂಡ. ಅದೇ ರೀತಿಯಾಗಿ ಎಬಿವಿಪಿಯ ಒಂದು ಏನೊಂದು ನಿಲುವಿತ್ತು ಸಿಬಿಐ ತನಿಖೆ ಕೊಡಬೇಕು ಎಂಬತಕ್ಕಂಥದ್ದು. ಅದನ್ನ ಮುಂದಿನ ದಿನಗಳ ಅಂದ್ರೆ ಇವಾಗ ಏನು ಇಡಿ ರೈಡ್ಗೆನೂ ಕೂಡ ಇಲ್ಲಿನ ಎಲ್ಲ ಅಂದ್ರೆ ಇಲ್ಲಿ ಸರ್ಕಾರ ಒಂದು ಅದಕ್ಕೆ ಒಂದು ಉತ್ತರವನ್ನು ಸಹ ನೀಡಬೇಕು. ತದನಂತರವಾಗಿ ಇನ್ನು ಸಿಬಿಐ ತನಿಖೆ ಕೊಡುವವರೆಗೂ ಎಬಿವಿಪಿ ಒಂದು ಹೋರಾಟವನ್ನು ಸ್ವಲ್ಪ ಮುಂದುವರಿಸ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಒಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಕೆಪಿಎಸ್ಸಿ ಒಳಗಡೆ ನಡೀತಾನೆ ಇದೆ. ಇಲ್ಲಿ ಹಣದ ಹೊಳೆಯನ್ನೇ ಹರಿಸಿಕೊಂಡು ಎಲ್ಲ ಅಲ್ಲಿರುವಂತಹ ವ್ಯಕ್ತಿಗಳು, ಅಲ್ಲಿಯ ಸದಸ್ಯರಾಗಿರ್ಬೋದು, ಕೆಪಿಎಸ್ಸಿಯ ಅಧ್ಯಕ್ಷರು ಇವರೆಲ್ಲರೂ ಕೂಡ ಈ ಹಣದ ಹೊಳೆಯನ್ನೇ ಅಲ್ಲಿ ತಗೊಳ್ಳುವಂತದ್ದನ್ನು ಮಾಡ್ತಾ ಇದ್ದಾರೆ. ಇದು ಖಂಡಿತವಾಗ್ಲೂ ಆಗಬೇಕಾಗಿದ್ದು. ಸರ್ಕಾರಕ್ಕೆ ನಾವು ಬಹಳಷ್ಟು ಬಾರಿ ಪ್ರತಿಭಟನೆ ಮಾಡಿದ್ರು ಕೂಡ ಸರ್ಕಾರ ಎತ್ತೆಚ್ಕೊಳ್ಳುವಂತ ಕೆಲಸವನ್ನ ಮಾಡಿರಲಿಲ್ಲ. ಈಗ ಒಂದು ಈ ಇಡಿ ರೈಡ್ ಆಗಿರೋದನ್ನ ನಾವು ಸ್ವಾಗತ ಮಾಡ್ತೇವೆ. ಸರ್ಕಾರ ತಕ್ಷಣಕ್ಕೆ ಎಚ್ಚೆತ್ತುಕೊಳ್ಬೇಕು. ಇದನ್ನ ಸಿಬಿಐ ಕೊಡಿ ಅಂತ ನಾವು ವಿದ್ಯಾರ್ಥಿ ಪರಿಷತ್ತು ಒಂದು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ನೀವು ಸಿಐಡಿ ಕೊಟ್ಟಿದ್ದೀರಾ, ಸಿಐಡಿ ಬರುವಂತದ್ದು ಯಾರ ಅಧೀನದಲ್ಲಿ? ನಿಮ್ಮ ಅಧೀನದಲ್ಲೇ ಸಿಐಡಿ ಬರೋದು. ಹಾಗಾಗಿ ಸಿಬಿಐ ಕೊಡಿ, ಒಂದು ನ್ಯಾಯಯುತವಾದ ತನಿಖೆ ಆಗಲಿ. ನೀವು ಸುಮ್ಮನೆ ಕಪ್ಪು ಪಟ್ಟಿ ಧರಿಸೋದು, ಕಣ್ಣಿಗೆ ಮಸಿ ಬಳಿಯ ಅಂತ ಕೆಲಸವನ್ನು ಮಾಡಕ್ ಹೋಗ್ಬೇಡಿ. ಸಿಬಿಐ ಕೊಡಿ. ಈಗೇನು ಇಡಿ ದಾಳಿ ಮಾಡಿದ್ದಾರೆ, ಮತ್ತೆ ಶಿವಶಂಕರಪ್ಪ ಅವ್ರನ್ನ ಮನೆ ಮೇಲೆ ದಾಳಿ ಮಾಡಿದ್ದಾರೆ, ಅದನ್ನ ವಿದ್ಯಾರ್ಥಿ ಪರಿಷತ್ ಸ್ವಾಗತಿಸುತ್ತೆ. ಮತ್ತೆ ಇಲ್ಲಿಗೆ ಸುಮ್ಮನಾಗದೆ ಏನು ಸಿಬಿಐ ತನಿಖೆಗೆ ಕೊಡೋವರೆಗೂ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈ ವಿಷಯವನ್ನ ಖಂಡಿತವಾಗ್ಲೂ ಬಿಡೋ ಮಾತೇ ಇಲ್ಲ. ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನ ಇನ್ನ ದೊಡ್ಡ ಮಟ್ಟದಲ್ಲಿ ವಿದ್ಯಾರ್ಥಿ ಪರಿಷತ್ ರಾಜ್ಯಾದ್ಯಂತ ಕಟ್ಟಿ ಮುಂದಿನ ದಿನಗಳಲ್ಲಿ ಸಹ ಹೋರಾಟವನ್ನ ಮಾಡಿ ಇದನ್ನ ಸಿಬಿಐ ತನಿಖೆ ಕೊಟ್ಟು ನಿಷ್ಪಕ್ಷವಾದಂತಹ ತನಿಖೆ ಆಗೋವರೆಗೂ ಸಹ ಈ ವಿಷಯವನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬಿಡೋ ಮಾತಿಲ್ಲ ಅಂತ ಹೇಳ್ತೀವಿ. ಕೆಪಿಎಸ್ಸಿಯಲ್ಲಿ ವೆಟನರಿ ಆಫೀಸರ್ ಎಕ್ಸಾಮ್ ಅಲ್ಲಿ ಹಗರಣ ನಡೆದಿತ್ತು ಅಂತ ಎಲ್ಲ
ಎಲ್ಲ ಕಡೆ ಸುದ್ದಿಯಾಗಿತ್ತು. ಅದೇ ತರ ಬೇರೆ ಎಕ್ಸಾಮ್ಗಳು PSI ಆಗಲಿ PDO ಆಗಲಿ KS ಎಕ್ಸಾಮ್ ಅಲ್ಲೆಲ್ಲ ನಡೆದಿದೆ ಅಂತ ಇದೆ. ಸೊ ಈಗೇನು ಇಡಿ ರೈಡ್ ಆಗಿದೆ ಅದೆಲ್ಲೋ ನಮಗೆ ಹೊಸ ಭರವಸೆ ಇದ್ದಂಗೆ ಸರ್ಕಾರ ನಮ್ಮ ಪರ ಒಲವು ತೋರಿಸ್ತಾ ಇದೆ ಅಂತ. ಅದ್ರ ಜೊತೆಗೆ CID ತನಿಖೆನೂ ಆಗ್ತಾ ಇದೆ. ಯಾರ್ಯಾರು ಇದರಲ್ಲಿ ಕಲುಪ್ರಿಸಿದಾರೋ ಅವರಿಗೆಲ್ಲ ಪನಿಷ್ಮೆಂಟ್ ಆಗಬೇಕು. ಸೊ ಏನು ಅಂದ್ರೆ ಮುಂದೆ ಈ ತರ ಆಗಲ್ಲ. ಈ ತರ KPSC ಅಲ್ಲಿ ಒಬ್ರು ಮೆಂಬರ್ ಆ ತರ ಇದ್ರು ಕೂಡ ಇಡೀ KPSCನೇ ಅದಕ್ಕೊಂದು ಅಣೆಪಟ್ಟಿ ಇದ್ದಂಗೆ ಹಗರಣಗಳ ಸುರಿಮಲೆಗೆ ಒಂದು ಅಣೆಪಟ್ಟಿ ಬಂದ್ಬಿಡತ್ತೆ, ದುಡ್ಡಿದ್ದವರಿಗೆ ಅಷ್ಟೇ ಸಿಗತ್ತೆ ಅಂತ. ಸೊ ಇದು ಏನು ಇಡಿ ರೈಡ್ ಆಗ್ತಾ ಇದೆ ಸರ್ಕಾರದಿಂದ ಒಳ್ಳೆ ಬೆಳವಣಿಗೆ ಅಂತ ಅನ್ಸುತ್ತೆ. ನೋಡಿದ್ರಲ್ಲ ವಿದ್ಯಾರ್ಥಿಗಳು ಹಾಗೂ ಹೋರಾಟಗಾರರು ಏನ್ ಹೇಳಿದ್ರು ಅಂತ. ಹಾಗಾದ್ರೆ ಈ ಹಗರಣ ಎಲ್ಲಿಂದ ಶುರುವಾಯಿತು? ಇದನ್ನ CBIಗೆ ಕೊಡಬೇಕು ಅನ್ನುವಂತಹ ಒತ್ತಾಯ ಯಾಕೆ ಕೇಳಿ ಬರ್ತಿದೆ? ಹಾಗಾದ್ರೆ CIDಗೆ ಸಿಗದಿರುವಂತಹ ಸಾಕ್ಷ್ಯಗಳು ಇಡಿಗೆ ಹೇಗೆ ಸಿಕ್ತು? ಈ ಎಲ್ಲಾ ಒಂದು ವಿಚಾರಗಳ ಬಗ್ಗೆ ನಮ್ಮ ಕರೆಸ್ಪಾಂಡೆಂಟ್ ಗಂಗಾಧರ್ ಅವರು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. CID ಅಧಿಕಾರಿಗಳಿಗೆ ಸಿಗದಂತ ಸಾಕ್ಷ್ಯ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದ್ದಲ್ಲಿ ಈ ಹಗರಣದ ಮೂಲ ಯಾವುದು ಮತ್ತೆ ಇದನ್ನ CBIಗೆ ಕೊಡಬೇಕು ಅಂತ ರಾಜಕಾರಣಿಗಳು ಹೇಳ್ತಿರುವಂತದ್ದು ಯಾಕೆ ಎಂಬುದರ ಸಂಪೂರ್ಣ ಮಾಹಿತಿ ಹೇಳ್ತೀವಿ. ಈ ಸ್ಟೋರಿ ನೋಡಿ. ಎಸ್, ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರೋ ಪಶುವೈದ್ಯಾಧಿಕಾರಿ ನೇಮಕಾತಿ ಹಗರಣ ಬಯಲಿಗೆ ಎಳೆದದ್ದೇ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಟೀಮ್. 400 ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣದಲ್ಲಿ ಮುಖ್ಯವಾಗಿ ಕೆಲ ಅಭ್ಯರ್ಥಿಗಳೇ ಕಾರ್ಯಾಚರಣೆ ನಡೆಸಿದ್ದು ಆಡಿಯೋ ರೆಕಾರ್ಡಿಂಗ್ಗಳು ಮತ್ತು ದೂರುಗಳ ಮೂಲಕ ಬೆಳಕಿಗೆ ತರಲಾಗಿತ್ತು. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳು ಹಾಗೂ ನೇಮಕಾತಿ ಆಕಾಂಕ್ಷಿ ಅಭ್ಯರ್ಥಿಯೊಬ್ಬರು ಜಂಟಿಯಾಗಿ ನಡೆಸಿದ ಸ್ಟಿಂಗ್ ಆಪರೇಷನ್ ಮೂಲಕ ಕೃತ್ಯ ಬಯಲಾಯಿತು. ಮಧ್ಯರ್ಥಿಯೊಬ್ಬ ಪ್ರತಿ ಹುದ್ದೆಗೆ 70 ಲಕ್ಷದಿಂದ 80 ಲಕ್ಷ ಲಂಚಕ್ಕೆ ಬೇಡಿಕೆ ಇಡುತ್ತಿರುವುದು ಜೊತೆಗೆ ಅಡ್ವಾನ್ಸ್ ಹಣ ಕೇಳುತ್ತಿರುವ ಆಡಿಯೋ ಸಂಭಾಷಣೆ ಹೊರಬಿದ್ದಿತ್ತು. ಆ ಬಳಿಕ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಜುಲೈ 2026ರಲ್ಲಿ KPSC ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸಿದ ಬೆನ್ನಲ್ಲೇ ಸಾಕ್ಷ್ಯಾಧಾರ ಸಮೇತ ದೂರು ನೀಡಲಾಗಿತ್ತು. ಪದವಿ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ ಹಾಗೂ ಕನಿಷ್ಠ ಅಂಕ ಗಳಿಸಿದ್ದ ಕೆಲ ಅಭ್ಯರ್ಥಿಗಳಿಗೆ KPSC ಪರೀಕ್ಷೆಯಲ್ಲಿ ಅತ್ಯುನ್ನತ ರ್ಯಾಂಕ್ ಬಂದಿರುವುದು ಮತ್ತು KPSC ಪ್ರಭಾವಿ ಅಧಿಕಾರಿಗಳ ಸಂಬಂಧಿಕರಿಗೆ ಹೆಚ್ಚು ಅಂಕಗಳನ್ನು ಗಳಿಸಿರೋದೇ ಅನುಮಾನಕ್ಕೆ ಸಾಕಷ್ಟು ಕಾರಣವಾಗಿತ್ತು. ಈ ದೂರಿನ ಆಧಾರದ ಮೇಲೆ ಪೊಲೀಸರು ಪರಿಶೀಲನೆ ನಡೆಸಿ ಮತ್ತೆ ತನಿಖೆಯನ್ನ ನಡೆಸಿ ಅಭ್ಯರ್ಥಿಗಳಿಂದ ಲಕ್ಷಾಂತರ ರೂಪಾಯಿ ಹಣ ವರ್ಗಾವಣೆ ಪಡೆದಿದ್ದಂತಹ ಸಿಕಂದರ್ ಚೌಧರಿ ಮತ್ತು ಆರಿಫ್ ಮೊಹಮ್ಮದ್ ಮುಲ್ಲಾ ಎಂಬ ಇಬ್ಬರು ಮಧ್ಯವರ್ತಿಗಳನ್ನ ಬಂಧನ ಮಾಡಲಾಗಿತ್ತು. ಈ ಮೂಲಕ ಆರೋಪಗಳ ಗಂಭೀರತೆಯನ್ನ ಪರಿಗಣಿಸಿ ರಾಜ್ಯ ಸರ್ಕಾರವು ಈ ಪ್ರಕರಣದ ಸಂಪೂರ್ಣ ತನಿಖೆಯನ್ನ CIDಗೆ ವಹಿಸಿತ್ತು. 4 FIRಗಳು ವಿಧಾನಸೌಧ ಠಾಣೆಯಲ್ಲಿ ದಾಖಲಾಗಿದ್ದ ಸಂಪೂರ್ಣ ಕೇಸ್ CIDಗೆ ವರ್ಗಾವಣೆಯಾಗಿತ್ತು. ಈ ಮೂಲಕ ಮತ್ತೊಂದು ಕಡೆ ಇಡಿ ಮತ್ತೆ CBIಗೂ ಕೂಡ ವಿದ್ಯಾರ್ಥಿಗಳ ಸಂಘಟನೆ ದೂರು ನೀಡಿತ್ತು. ಸದ್ಯ ಈಗ ಇಡೀ ಘಟನೆ ಶಿವಶಂಕರಪ್ಪ ಸಾವುಕಾರ್ ಮತ್ತು ಶಾಂತಾ ಹೊಸಮನಿ ವಿರುದ್ಧ ಗಿರಿಕಿ ಹೊಡೆಯುತ್ತಿದೆ. ಸದ್ಯ ಈಗ ಇಡಿ ಅಧಿಕಾರಿಗಳು ರೇಡ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ. ಮತ್ತೆ ಪರಿಶೀಲನೆ ಕೂಡ ನಡೆಸುತ್ತಿದ್ದು ಅಧಿಕಾರಿಗಳ ಮತ್ತೆ ಈ ಒಂದು ಮಧ್ಯವರ್ತಿಗಳ ಮತ್ತೆ ಕೆಲ ಆಯ್ಕೆಯಾಗಿದ್ದ ಅಭ್ಯರ್ಥಿಗಳ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಈ ಮೂಲಕವಾಗಿ ಇನ್ನಷ್ಟು ಅಕ್ರಮ ತನಿಖೆ ಬಳಿಕ ಬೆಲೆಗೆ ಬರುವಂತಹ ಸಾಧ್ಯತೆ ಇದೆ. ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಮಾತತ್ರ ಒಂದು SIT ರಚನೆ ಮಾಡ್ತಾರೆ, ಆಮೇಲೆ ಮುಚ್ಚಾಕ್ತಾ ಇದ್ದಾರೆ. ನಾವು CBI ತನಿಖೆ ಕೊಡಿ ಅಂತ ಕೇಳಿದ್ರಿ. CBI ತನಿಖೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಈ ಯಾರು KPSC ಹಗರಣದಲ್ಲಿ ಭಾಗಿಯಾಗಿದ್ರು ಅವರೆಲ್ಲ ಜೈಲ್ಗೆ ಹೋಗ್ತಾ ಇದ್ರು. ಯಾವುದೇ ಸರ್ಕಾರದಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ರು ಕೂಡ KPSC ಚೇರ್ಮನ್ ಇರ್ಬೋದು, ಸದಸ್ಯರಿರ್ಬೋದು, ನಿಷ್ಪಕ್ಷವಾಗಿರ್ತಕ್ಕಂಥ ತನಿಖೆ ಆಗಲೇಬೇಕಾಗ್ತದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮತ್ತೊಮ್ಮೆ ಆಗ್ರಹ ಪಡಿಸ್ತೇನೆ, ಇದನ್ನು CBI ತನಿಖೆಗೆ ಆದೇಶವನ್ನು ಮಾಡಿ ಸರಿಯಾದ ರೀತಿ ತನಿಖೆನೂ ಕೂಡ ಆಗಲಿ. ಯಾವುದೇ ರೀತಿ ಹಸ್ತಕ್ಷೇಪ ಮಾಡಿರೋ ಮೇಲೆ ಸಂಪೂರ್ಣವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸಿ ಅವ್ರನ್ನ ಬಂಧಿಸುವಂಥದ್ದು, ಶಿಕ್ಷೆ ಆಗೋಂಥದ್ದು ಆದರೆ ಒಳ್ಳೆಯದು ಅಂತ ಎಲ್ಲರ ಪರವಾಗಿ ನಾನು ಮನಪೂರ್ವಕವಾಗಿ ಕೇಳ್ಕೊತೀನಿ. ಒಳ್ಳೆಯದು, ತನಿಖೆ ಪ್ರಾಮಾಣಿಕವಾಗಿ ನಡೀಲಿ ಅಂತಲೂ ಬಯಸ್ತೀನಿ. ಸದ್ಯ ನೋಡಿದ್ರಲ್ಲ, ಇಡಿ ಅಧಿಕಾರಿಗಳ ಇದೊಂದು ರೇಡ್ ಕೇವಲ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ ಅಷ್ಟೇ ಅಲ್ಲದೆ KPSCಯ ಬೇರೆ ಕರ್ಮಕಾಂಡವೂ ಕೂಡ ಬೆಳಕಿಗೆ ಬರುವಂತಹ ಸಾಧ್ಯತೆಗಳಿದಾವೆ. ಈ ಮೂಲಕವಾಗಿ ರಾಜಕಾರಣಿಗಳು ಈ ಒಂದು ಪ್ರಕರಣವನ್ನ CBIಗೆ ಕೊಡಲೇಬೇಕು ಅಂತ ಪಟ್ಟಿ ಹಿಡಿದಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಶಿವಶಂಕರಪ್ಪ ಸಾವುಕಾರ್ ವಿಚಾರಣೆ ಮೂಲಕವಾಗಿ ಇನ್ನಷ್ಟು ಜನ ಇಡಿ ಅಧಿಕಾರಿಗಳ ಬೆಲೆಗೆ ಬೀಳುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದ ಸತ್ಯಾಸತ್ಯತೆ ಅದಲ್ಲದೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಮ್ಮ ಮಾದೇಶ್ ಹೇಳ್ತಾರೆ ನೋಡಿ. ಕೆಪಿಎಸ್ಸಿಯ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ನೇರವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಈಗಾಗಲೇ ಇಡಿ ಅಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿಕೊಂಡು ಬೆಳಗ್ಗೆಯಲ್ಲೂ ಕೂಡ ದಾಳಿ ಮಾಡಿ ಹಲವು ಗಂಟೆಗಳ ಕಾಲ ತನಿಖೆಯನ್ನು ನಡೆಸಿದ್ದಾರೆ. ಹಾಗಾದ್ರೆ ಇವತ್ತಿನ ದಾಳಿ ಹೇಗಿತ್ತು,
ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಪತ್ತೆಯಾಗಿದ್ದಾವೆ, ಎಷ್ಟು ಗಂಟೆಗಳ ಕಾಲ ಯಾರನ್ನ ವಿಚಾರಣೆ ಮಾಡಲಾಗಿದೆ, ಈ ಒಂದು ಪ್ರಕರಣದಲ್ಲಿ ಶಿವಶಂಕರಪ್ಪ ಅವರನ್ನ ಅರೆಸ್ಟ್ ಮಾಡಲಾಗುತ್ತಾ, ಇದೆಲ್ಲದರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಡಿ ಅಧಿಕಾರಿಗಳು ಅಧಿಕೃತವಾಗಿ ತನಿಖೆ ಶುರು ಮಾಡಿದ್ದಾರೆ. ನಿನ್ನೆಯಿಂದಲೇ ದಾಳಿಯ ಬಗ್ಗೆ ನೀಟಾಗಿ ಪ್ಲಾನ್ ಮಾಡಿಕೊಂಡಿದ್ದ ಇಡಿ ಅಧಿಕಾರಿಗಳು ಇಂದು ಬೆಳಗ್ಗೆ 6 ಗಂಟೆಗೆ ಸರಿಯಾಗಿ ಶಂಕರಪ್ಪ, ಶಾಂತಾ ಹೊಸಮನಿ, ದಲ್ಲಾಳಿಗಳ ಮನೆ, ಕಚೇರಿ ಸೇರಿ 21 ಸ್ಥಳಗಳಲ್ಲಿಯೂ ಕೂಡ ದಾಳಿ ನಡೆಸಿದ್ರು. ಸುಮಾರು 14 ಗಂಟೆಗೂ ಅಧಿಕ ಗಂಟೆಗಳ ಕಾಲ ಇಡಿ ಟೀಮ್ ದಾಳಿ ಮಾಡಿ ಪರಿಶೀಲನೆ ಮಾಡಿದೆ. ಮುಖ್ಯವಾಗಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಅವರ ಡಾಲರ್ಸ್ ಕಾಲೋನಿಯ ಮನೆಯಲ್ಲಿ ತೀವ್ರ ಪರಿಶೀಲನೆ ಮಾಡಲಾಗಿದೆ. ಈಗಾಗಲೇ ಪೊಲೀಸರು ಮತ್ತು ಸಿಐಡಿ ಅಧಿಕಾರಿಗಳು ನಡೆಸಿದ್ದ ತನಿಖಾ ವರದಿ ಹಾಗೂ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದ ಇಡಿ ಟೀಮ್ ಶಿವಶಂಕರಪ್ಪ ಮನೆಯಲ್ಲಿ ಇಂಚಿಂಚು ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು. 2 ಆರ್ಟಿಸ್ಟ್ಗಳನ್ನ ತರಿಸಿದ್ದ ಅಧಿಕಾರಿಗಳು ಪ್ರಮುಖ ದಾಖಲೆಗಳನ್ನ ಸ್ಟೋರ್ ಮಾಡಿಕೊಂಡ್ರು. ಶಿವಶಂಕರಪ್ಪ ಮನೆಯಲ್ಲಿ ಒಂದಷ್ಟು ಬ್ಯಾಂಕ್ ದಾಖಲೆಗಳನ್ನು ಕೂಡ ವಶಪಡೆದಿದ್ದ ಇಡಿ ಅಧಿಕಾರಿಗಳ ತಂಡವೊಂದು ಅವರ ಅಕೌಂಟ್ಗಳು ಇರುವ ಬ್ಯಾಂಕ್ಗಳಿಗೆ ತೆರಳಿ ಅಲ್ಲಿ 4-5 ಗಂಟೆಗಳ ಕಾಲ ಅಕೌಂಟ್ಗಳ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಪರಿಶೀಲನೆ ಮಾಡಿದ್ದಾರೆ. ದಾಳಿಯ ವೇಳೆ ಪತ್ತೆಯಾದ ದಾಖಲೆಗಳು, ಈಗಾಗಲೇ ಸಿಕ್ಕಿರೋ ಆಡಿಯೋ ಸಾಕ್ಷ್ಯಗಳನ್ನ ಮುಂದಿಟ್ಟು ಶಿವಶಂಕರಪ್ಪನ ಇಡಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಇಡಿ ಅಧಿಕಾರಿಗಳ ಪ್ರಶ್ನೆಗೆ ತಡಬಡಿಸಿರುವ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಉತ್ತರಿಸಲು ಒದ್ದಾಡಿದ್ದಾರೆ. ಸದ್ಯ ಶಿವಶಂಕರಪ್ಪ, ಶಾಂತಾ ಹೊಸಮನಿ, ದಲ್ಲಾಳಿಗಳು, ನೂತನ ಪಶು ವೈದ್ಯಾಧಿಕಾರಿಗಳಿಗೆ ಡವಡವ ಶುರುವಾಗಿದೆ. ಸಿಕ್ಕಿರೋ ದಾಖಲೆಗಳ ಸಂಬಂಧ ವಿಚಾರಣೆಗೆ ಮತ್ತೆ ಬುಲಾವ್ ಮಾಡಲು ಇಡಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಸೂಕ್ತ ದಾಖಲೆಗಳು ಸಿಕ್ಕರೆ ಶಿವಶಂಕರಪ್ಪ ಸೇರಿ ಹಲವರು ಅರೆಸ್ಟ್ ಆಗುವ ಸಾಧ್ಯತೆ ಕೂಡ ಇದೆ. ಸದ್ಯ ಇಡಿ ಅಧಿಕಾರಿಗಳ ತನಿಖೆ ಮುಂದುವರೆದಿದ್ದು, ಮುಂದೆ ಯಾವ ಲೆವೆಲ್ಗೆ ಈ ತನಿಖೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಸದ್ಯ ಅಧಿಕಾರಿಗಳು ತನಿಖೆಯನ್ನ ಶುರು ಮಾಡಿದ್ದು, ಮುಂದಿನ ಹಂತದಲ್ಲಿ ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ್ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.